ಕತೆ ಬಂದರೆ ರಾಮನಗರ ಅಂದಾಗ ಇದೊಬ್ಬ ರೈತನ ಮಾಡರ್ನ್ ರೈತ ಅಂತಲೇ ಹೇಳ್ಬೋದು. ಈಗ ಒಂದು ಹಳ್ಳಿಗಳಲ್ಲಿ ಏನು ಅಂದರೆ ಒಂದು ಮಕ್ಕಳು ಓದ್ಬಿಟ್ರೆ ಸಾಕು, ಡಿಗ್ರಿ ಓದಿದ್ರೆ ಸಾಕು, ದೇ ಹ್ಯಾವ್ ಟು ಗೋ ಟು ಸಿಟಿ. ಸಿಟಿಗೆ ಹೋಗಬೇಕು, ಕೆಲಸ ಮಾಡಬೇಕು, ಸಂಬಳ ಮಾಡಬೇಕು, ಈ ಥರದ ಒಂದು ಮೈಂಡ್ ಸೆಟ್ ಇದೆ. ಆದರೆ ನಮ್ಮ ಚಿತ್ರದಲ್ಲಿ ನಾಯಕನ ಪಾತ್ರ ಹೇಗಿರುತ್ತೆ ಅಂದರೆ, ನಾನೇನೇ ಇಂಜಿನಿಯರಿಂಗ್ ಓದಿದ್ರು, ಮೆರಿಟ್ ಪಾಸ್ ಆದರೂ, ಗೋಲ್ಡ್ ಮೆಡಲ್ ತಗೊಂಡಿದ್ರು ಸಹ ನನ್ನ ಜ್ಞಾನಾರ್ಜನೆಗೆ ವಿದ್ಯೆ ಓದಿದ್ದೀನಿ. ಆದರೆ ನನ್ನ ಜೀವನಕ್ಕೆ ನಾನು ರೈತನೇ ಆಗಬೇಕು, ರೈತಾಪಿ ಮಾಡಬೇಕು ಅನ್ನೋದೇ ಅವನ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವನ ಸುತ್ತಲೂ ಏನೇನು ಎಣಿಯುತ್ತೆ ಅನ್ನೋದು ಒಂದು ಕತೆ ಸ್ಟಾರ್ಟ್ ಟು ಹೆಂಡ್ ಹೋಗುತ್ತೆ. ನಾವು ರೈತಾನೇ ರಾಜ ಅನ್ನೋದು ಟ್ರೈಲರಲ್ಲಿ ತೋರಿಸಿದ ಹಾಗಿದೆ. ಯಾರು ರಾಜ ಗೊತ್ತಾ ಅನ್ನೋದಕ್ಕೂ ಸಿನಿಮಾದಲ್ಲಿ ಎಂಡಲ್ಲಿ ಕ್ಯೂ ಸಿಗುತ್ತೆ. ನಿಜ ಜೀವನದಲ್ಲಿ ಈಗ ವಾಸ್ತವ ಏನು ನಡೀತಾ ಇದೆ ಈ ಸಮಾಜದಲ್ಲಿ, ಅದನ್ನೇ ಯಾಕೆ ನಾವು ತೋರಬಾರ್ದು ಅಂತ ಯೋಚನೆ ಮಾಡಿ ನಾನು ನಮ್ಮ ನಿರ್ದೇಶಕರಲ್ಲಿ ಕೇಳ್ಕೊಂಡೆ, ಸ್ವಾಮಿ ನಮ್ಮ ಪರಿಸ್ಥಿತಿ ಹಿಂಗಿದೆ, ನಾನು MSc ಸಿರಿಕಲ್ಚರ್ ಮಾಡಿದ್ದೀನಿ, ನನಗೆ ಊರಲ್ಲೇ ಇರಬೇಕು ಅಂತ ಆಸೆ, ಸಿರಿಕಲ್ಚರ್ ಮಾಡಬೇಕು, ವ್ಯವಸಾಯ ಮಾಡಬೇಕು, ಅಪ್ಪ ಅಮ್ಮನ ಜೊತೆಲಿ ಇರಬೇಕು ಅಂತ ಆಸೆ, ಆದರೆ ಪರಿಸ್ಥಿತಿ ನಮ್ಮನ್ನು ಬಿಡ್ತಾ ಇಲ್ಲ. ಹೇಗೆ ಬಿಡ್ತಾ ಇಲ್ಲ ಅಂತಂದರೆ, ಇವತ್ತು ಒಬ್ಬ ಯುವಕ ವಿದ್ಯಾಭ್ಯಾಸವನ್ನು ಮುಗಿಸಿದ ತಕ್ಷಣ ಅವನ ತಲೆಯಲ್ಲಿ ಬರುತ್ತೆ, ನಾನು ಹಳ್ಳಿಲಿ ಇರಬಾರ್ದು, ನಾನು ಪಟ್ಟಣಕ್ಕೆ ಹೋಗಬೇಕು, ನಾನು ಓದಿರೋದೇ ಅದಕ್ಕೆ, ನಾನು ಇವತ್ತು ಡಿಗ್ರಿ ಪಡೆದಿರೋದೇ ನಾನು ಪಟ್ಟಣಕ್ಕೆ ಹೋಗಿ ನಾನು ದುಡಿಮೆ ಮಾಡಬೇಕು, ಹಳ್ಳಿಲಿದ್ದರೆ ಏನೂ ಆಗಲ್ಲ ಅಂತನ್ನುವಂಥದ್ದು ಅವನ ತಲೆಯಲ್ಲಿ ಇರ್ತದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಅವನೇನಾದರೂ ಮನಸ್ಸನ್ನು ಚೇಂಜ್ ಮಾಡಿ, ಇಲ್ಲ ನಾನು ಇಲ್ಲೇ ಇರಬೇಕು, ನನ್ನ ವಯಸ್ಸಾದ ಅಪ್ಪ ಅಮ್ಮನ ಜೊತೆ ನಾನು ಇರಬೇಕು, ಹಳ್ಳಿನೇ ಭಾರತ ಒಂದು ಹಳ್ಳಿಗಳ ದೇಶ, ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತನೋ ನಿಟ್ಟಿಂದ ಅವನೇನಾದರೂ ಹಳ್ಳಿಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ರೆ ಅಪ್ಪ ಅಮ್ಮ ಬಿಡಲ್ಲ. ಯಾಕೆ ಅಂದರೆ ಅಕ್ಕಪಕ್ಕದವರು ಸುಮ್ಮನೆ ಅವ್ರ ಅಪ್ಪ ಅಮ್ಮನ ಬಿಡಲ್ಲ. ಯಾಕೆ ನಿನ್ನ ಮಗ ಓದಿದ್ದಾನೆ ಸಿಟಿಗೆ ಹೋಗಿಲ್ಲ, ಯಾಕೆ ಅವ್ನಿಗೇನು ಪಾಸೇ ಆಗಿಲ್ವಾ, ಇಲ್ಲ ಅವನಿಗೆ ಕೆಲಸ ಸಿಕ್ಕಿಲ್ವಾ, ಇಲ್ಲ ಅವನು ಪಟ್ಟಣದಲ್ಲಿ ವಾಸ ಮಾಡೋಕ್ಕೆ ಅನ್ಫಿಟ್ಟಾ, ಈ ಥರದ್ದು ಸುಮಾರು ಪ್ರಶ್ನೆಗಳು ಅವ್ರಿಗೆ ಕಾಡಕ್ಕೆ ಶುರು ಮಾಡಿ ಅವರು ಆ ಮಾತುಗಳನ್ನ ಕೇಳಿಸ್ಕೊಳಕ್ಕೆ ಆಗದಿರೋ ದಯವಿಟ್ಟು ಪಟ್ಟಣಕ್ಕೆ ಹೋಗಪ್ಪ, ನೀ ಅಲ್ಲೇನಾರ ಕೆಲಸ ಮಾಡೋ ಅಂತ ಹೇಳುವಂಥ ಸಂಪ್ರದಾಯ ಇವತ್ತಿನ ಪರಿಸ್ಥಿತಿಲಿ ಇದೆ. ಅಕಸ್ಮಾತ್ ಅಪ್ಪ ಅಮ್ಮ ಒಪ್ಕೊಂಡ್ರು ಅಂತ ಇಟ್ಕೊಳ್ಳಿ, ಅಕ್ಕಪಕ್ಕದವ್ರಂತೂ ಸುಮ್ಮನೆ ಬಿಡಲ್ಲ. ಏನೋ ಓದೋನೆ ಅಂತಂತ ಏನಿಲ್ಲಪ್ಪ, ಯಾಕೆ ಪಟ್ಟಣಕ್ಕೆ ಹೋಗಿ ಕೆಲಸ ಮಾಡಿಲ್ಲ, ಎಲ್ಲ ಫೇಲ್ ಆಗಿರಬೇಕು, ಸುಮ್ಮನೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾನೆ, ಕೆಲಸ ಸಿಕ್ಕಿರಿ ಇಲ್ಲೇ ಹಾಕಿರೋನು ಅಂತನ್ನುವಂಥ ವಾತಾವರಣ ಅಲ್ಲಿ ಬರುತ್ತೆ. ಇವತ್ತು ಹಳ್ಳೀಲಿ ವಿದ್ಯಾವಂತ ಯುವಕರುಗಳು ಇದ್ದರೆ ಹಳ್ಳಿ ತಾನಾಗಿದ್ದು ಉದ್ಧಾರ ಆಗುತ್ತೆ, ಹಳ್ಳಿ ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ. ಈ ಕಾನ್ಸೆಪ್ಟನ್ನು ನಾವು ತಲೆಯಲ್ಲಿ ಇಟ್ಕೊಂಡು ನಮ್ಮ ನಿರ್ದೇಶಕರಿಗೆ ಹೇಳಿದೆ, ಸ್ವಾಮಿ ಈ ಥರ ಇದೆ, ಇದ್ರ ಬಗ್ಗೆ ಒಂದು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಎಲ್ಲೂ ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಕೇಳಿದಾಗ ಅವರು ಭಾಳ ಅಚ್ಚುಕಟ್ಟಾಗಿ ಕಥೆಯನ್ನು ಮಾಡಿದ್ರು. ಅವ್ರೇನು ಕಥೆಯನ್ನು ಮಾಡಿ ನನ್ನನ್ನು ನಾಯಕ ನಟ ಅಂತ ಮಾಡಿದ್ರು, ನನ್ನ ಪಾತ್ರಕ್ಕೆ ಪ್ರಾಮಾಣಿಕವಾಗಿ ಜೀವ ತುಂಬುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಸೊ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈಗ ಪರಭಾಷ ಚಿತ್ರಗಳ ಈ ಒಂದು ಪೈಪೋಟಿಯಲ್ಲಿ ನನಗೆ ಸುಮಾರು ಜನ ಹೇಳ್ತಾಯಿದ್ರು, ಏನಪ್ಪ ಈ ಕಾಲದಲ್ಲೂ ನೀವು ಈ ಕನ್ನಡ ಸಿನಿಮಾನ ಈ ಥರ ಮಾಡಿದ್ದೀರಲ್ಲ, ಯಾರು ನೋಡ್ತಾರೆ ಅಂತ ಅನ್ನೋದೇನೋ ಅವ್ರ ತಲೆಯಲ್ಲಿದೆ. ಆದರೆ ನಾನು ಹೇಳ್ತೀನಿ, ನಮ್ಮ ಕನ್ನಡಿಗರು ಮನ್ಸು ಮಾಡಿದ್ರೆ ನೈಟ್ ಒಬ್ಬನ ಹೀರೋನೂ ಮಾಡ್ತಾರೆ, ಜೀರೋನೂ ಮಾಡ್ತಾರೆ. ಬೇರೆ ಭಾಷೆನೇ ಇದನ್ನು ಪ್ರೋತ್ಸಾಹ ಮಾಡ್ಬೇಕಾದ್ರೆ ನಮ್ಮ ಹುಡುಗ, ನಮ್ಮ ಹಳ್ಳಿ ಹುಡುಗ, ನಮ್ಮ ರೈತನ ಮಗ ಈ ಥರ ಸಿನಿಮಾ ಮಾಡಿರ್ಬೇಕಾದ್ರೆ ನಾವ್ಯಾಕೆ ಪ್ರೋತ್ಸಾಹ ಮಾಡಬಾರ್ದು ಅಂತನ್ನೋದನ್ನು ನಿರ್ಧಾರ ಮಾಡಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾವನ್ನು ನೋಡಿದ್ರೆ ಖಂಡಿತ ನನ್ನಂಥ ಕಲಾವಿದರು ಬೆಳೀತಾರೆ, ಈ ಒಂದು ಮತ್ತು ಪ್ರೊಡ್ಯೂಸರ್ಗಳು ನಿರ್ಮಾಪಕರು ಬೆಳೀತಾರೆ. ಒಬ್ಬ ನಿರ್ಮಾಪಕರು ಬೆಳೆದ್ರೆ ಎಷ್ಟೋ ಜನಕ್ಕೆ ಉದ್ಯೋಗ ಆಗುತ್ತೆ.